ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ ಸಿಹಿ ಸುದ್ದಿ. 4,000 ರೂಪಾಯಿವರೆಗೂ ನಿಮ್ಮ ಅಕೌಂಟ್ಗೂ ಕೂಡ ಹಣ ಜಮೆ ಆಗಿರಬಹುದು. ಬೇಗ ನಿಮ್ಮ ಬ್ಯಾಂಕ್ ಖಾತೆ ಕೂಡ ಚೆಕ್ ಮಾಡ್ಕೊಳ್ಳಿ. ಹೌದು ವೀಕ್ಷಕರೇ, 33ನೇ ಕಂತು ಹಣ ಯಾವಾಗ ಬಿಡುಗಡೆ ಆಗುತ್ತೆ, ಗೃಹಲಕ್ಷ್ಮಿಯರಿಗೆ ಹಣ ಬಂದಿಲ್ಲ ಅಂದ್ರೆ ಯಾವಾಗ ಬರುತ್ತೆ, ಈ ಪ್ರಶ್ನೆಗೂ ಕೂಡ ಉತ್ತರ ನಿಮಗೆ ಸಿಗಲಿದೆ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೂ ಪ್ರತಿಯೊಬ್ರು ಕೂಡ ರೇಷನ್ ಕಾರ್ಡ್ ಇದ್ದವರಿಗೆ ದೊಡ್ಡ 2 ಸಿಹಿ ಸುದ್ದಿಗಳು ಬಂದಿದ್ದಾವೆ. ಹೌದು, BPL ಕಾರ್ಡ್ ಇದ್ದವ್ರಿಗಂತೂ ಬಂಪರ್ ಗುಡ್ ನ್ಯೂಸ್, ಹಾಗೂ ಅಂತ್ಯೋದಯ ಕಾರ್ಡ್ ಇದ್ದವ್ರಿಗೂ ಕೂಡ ಸಿಹಿ ಸುದ್ದಿ ಬಂದಿದೆ. ಇನ್ನು APL ಕಾರ್ಡ್ ಇದ್ದವರಿಗೆ ಏನು ಗುಡ್ ನ್ಯೂಸ್ ಬಂದಿದೆ ಮತ್ತು ರೇಷನ್ ಕಾರ್ಡ್ ಇದ್ದವರಿಗೆ ಹೊಸ ಅಪ್ಡೇಟ್ ಕೂಡ ನೋಡ್ತಾ ಹೋಗೋಣ. ಮತ್ತೆ ವೀಕ್ಷಕರೇ, ನೀವು ಕೂಡ ಇಂಟರ್ನೆಟ್ ಬಳಕೆ ಮಾಡ್ತಾ ಇದ್ರೆ, ಮೊಬೈಲ್ ಸಿಮ್ ಕಾರ್ಡ್ ಬಳಕೆ ಮಾಡ್ತಿದ್ರೆ ನಿಮಗೂ ಕೂಡ ದೊಡ್ಡ ಒಂದು ಶಾಕಿಂಗ್ ಸುದ್ದಿ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ನೀವು ಯಾವ ಸಿಮ್ ಬಳಕೆ ಮಾಡ್ತೀರಾ? ನಾವು ಜಿಯೋ ಸಿಮ್ ಬಳಕೆ ಮಾಡ್ತೇವೆ. ಸೊ ವೀಕ್ಷಕರೇ, ನಿಮ್ಮ ಸಿಮ್ ಕಾರ್ಡ್ ಹೆಸರು ಯಾವುದು? ಬೇಗನೆ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೂ ವೀಕ್ಷಕರೇ, ಕರ್ನಾಟಕ ರಾಜ್ಯದಂತ ಮತ್ತೆ ಒಂದು ಅಲರ್ಟ್ ಎಂಬುವ ಸುದ್ದಿ ಬಂದಿದೆ. ಹೌದು, ಮತ್ತೆ ಮಾಸ್ಕ್ ಧರಿಸಿ, ಕೈಯನ್ನ ಸ್ಯಾನಿಟೈಸರ್ ಇಂದ ಸ್ವಚ್ಛಗೊಳಿಸಿ. ಯಾಕಂದ್ರೆ H1N1 ಸೋಂಕು ಕರ್ನಾಟಕ ಸೇರಿದಂತೆ ದೆಹಲಿಯಲ್ಲಿ ಕೂಡ ಜಾಸ್ತಿ ಆಗಿದೆ. 4,000 ಸೋಂಕಿತರು ಗಡಿದಾಟಿದ್ದಾರೆ. ಸೊ ಶಾಲೆಗಳಲ್ಲೂ ಕೂಡ ಅಲರ್ಟ್ ಅಂತ ಘೋಷಣೆ ಮಾಡಲಾಗಿದೆ. ಮಕ್ಕಳಲ್ಲಿ H1N1 ಸೋಂಕು ದೃಢಪಟ್ಟರೆ ಅಂತಹ ಮಕ್ಕಳಿಗೆ ರಜೆ ಕೂಡ ಕೊಡಬಹುದು. ಹಾಗೂ ವೀಕ್ಷಕರೇ, ಈ ಒಂದು H1N1 ಸೋಂಕಿನ ಬಗ್ಗೆ ಮತ್ತು ಲಕ್ಷಣಗಳು ಹೇಗಿರುತ್ತೆ ಅದನ್ನು ಕೂಡ ನೋಡೋಣ. ಈಗಾಗಲೇ ನೀವು ಕೂಡ SIR ಅಲ್ಲಿ BL ಅವರ ಕೊಟ್ಟ ಎನ್ಯುಮರೇಷನ್ ಅರ್ಜಿ ತುಂಬಿ ವಾಪಸ್ ಕೊಟ್ಟಿದ್ರೆ ನಿಮ್ಮ ಹೆಸರು ಮತಪಟ್ಟಿಯಲ್ಲಿ ಇದೆಯೇ ಇಲ್ಲವೋ ಅಂತ ಯಾವ ತರ ಚೆಕ್ ಮಾಡಬಹುದು ನೋಡಿ ವೀಕ್ಷಕರೇ. ಕರಡು ಮತದಾರರ ಪಟ್ಟಿ ಬಿಡುಗಡೆ ಆಗಿರೋದು. ಸೊ ಅದನ್ನ ಯಾವ ತರ ಚೆಕ್ ಮಾಡಬಹುದು ನೀವು, ಅದನ್ನು ಕೂಡ ನಾವು ನಿಮಗೆ ಈ ವಿಡಿಯೋದಲ್ಲಿ ಹೇಳಿದ್ದೇವೆ. ಸೊ ನೀವು ಕೂಡ ಅರ್ಜಿ ತುಂಬಿ ವಾಪಸ್ ಕೊಟ್ಟಿದ್ರೆ ವಿಡಿಯೋನ ದಯಮಾಡಿ ಪೂರ್ತಿಯಾಗಿ ನೋಡಿ. ಹಾಗೆ ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಪ್ರತಿಯೊಬ್ಬರು ಕೂಡ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡೋದರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಹಾಗೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳುವ ಒಂದೇ ಒಂದು ಚಿಕ್ಕ ಪ್ರಶ್ನೆಗೆ ಕಮೆಂಟ್ ಮೂಲಕ ಉತ್ತರ ಕೊಡಿ. ನಿಮಗೆ 32ನೇ ಕಂತು ಗೃಹಲಕ್ಷ್ಮಿ ಯೋಜನೆ ಹಣ ಅಕೌಂಟ್ಗೆ ಜಮೆ ಆಗಿದೆಯಾ, ಎಸ್ ಆರ್ ನೋ ಎಂಬುದರ ಮೂಲಕ ನಮಗೆ ದಯಮಾಡಿ ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ. ಹಾಗೂ ಪ್ರತಿಯೊಬ್ಬರು ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮೊದಲಿಗೆ ಹೇಳ್ಬೇಕಂದ್ರೆ, ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ ಸೇರಿದಂತೆ ಈ ಒಂದು 2 ಯೋಜನೆಗಳನ್ನ ಮರು ಅರ್ಜಿ ಪ್ರಕ್ರಿಯೆ ಕೂಡ ಪ್ರಾರಂಭವಾಗ್ತಿದೆ. ಸೊ ಅದರ ನಡುವೆ ಎಲ್ಲಾ ಗೃಹಲಕ್ಷ್ಮಿಗೂ ಕೂಡ 32ನೇ ಕಂತು ಹಣ ಕೂಡ ಬಿಡುಗಡೆ ಆಗಿ ಜಮೆ ಕೂಡ ಆಗಿದೆ ವೀಕ್ಷಕರೇ. ನಿನ್ನೆ ರಾತ್ರಿವರೆಗೂ ಕೂಡ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಹಣ ಕೂಡ ಜಮೆ ಆಗಿದೆ. ಸೊ ನೀವು ಕೂಡ ನಿಮ್ಮ ಬ್ಯಾಂಕ್ ಖಾತೆ ಚೆಕ್ ಮಾಡ್ಕೊಳ್ಳಿ. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ, 32ನೇ ಕಂತು ಹಣ ನಿಮಗೆ ಬಂದಿಲ್ಲ, 31ನೇ ಕಂತು ಹಣ ಬಂದಿಲ್ಲ ಅಂದ್ರೆ ಯಾವಾಗ ಬರುತ್ತೆ ನೋಡಿ. ಕೊನೆ ಹಂತದಲ್ಲಿ ಇನ್ನು 3 ರಿಂದ 4 ದಿನದಲ್ಲಿ ಇನ್ನು 20% ಗೃಹಲಕ್ಷ್ಮಿಯರಿಗೆ ಹಣ ಬಂದಿಲ್ಲ ಅಂತ ಹೇಳಲಾಗ್ತಾ ಇದೆ. ಸೊ ಕೊನೆ ಹಂತದಲ್ಲಿ ಅವರಿಗೂ ಕೂಡ ಹಣ ಜಮೆ ಆಗುವ ನಿರೀಕ್ಷೆ ಇರುತ್ತೆ ನೋಡಿ. ಕೆಲವೊಮ್ಮೆ ಕೆಲವು ಜಿಲ್ಲೆಗಳಿಗೆ ಬೇಗವಾಗಿ ಹಣ ಬರುತ್ತೆ, ಕೆಲವೊಮ್ಮೆ ಕೆಲವು ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಲೇಟ್ ಆಗಿ ಹಣ ಬರೋದಕ್ಕೆ ಶುರು ಆಗಿರುತ್ತೆ. ಸೊ ಅಂತವರಿಗೆ ಯಾರಿಗೆಲ್ಲ ಹಣ ಬಂದಿಲ್ಲ, ಇನ್ನು 2-3 ದಿನದಲ್ಲಿ ಹಣ ಜಮೆ ಆಗಬಹುದು. ಅಂದ್ರೆ ಶನಿವಾರದ ಒಳಗೆ ಅಕೌಂಟ್ಗೆ ಹಣ ಜಮೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಮೂರನೇದಾಗಿ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂದ್ರೆ, ನಿಮಗೇನಾದ್ರೂ 3 ತಿಂಗಳು 4 ತಿಂಗಳಿಂದ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ನಿಮ್ಮ ಬ್ಯಾಂಕ್ ಅಕೌಂಟ್ ಕರೆಕ್ಟ್ ಆಗಿದೆ, ನೀವು DBT ಆಪ್ ಅಲ್ಲೂ ಕೂಡ ಚೆಕ್ ಮಾಡಿದ್ದೀರಾ, ಮತ್ತೆ ನಿಮ್ದು ಎಲ್ಲಾ ಸರಿಯಾಗಿದೆ, ಮತ್ತೆ ನೀವು ತೆರಿಗೆ ಪಾವತಿದಾರರು ಕೂಡ ಅಲ್ಲ, ಸೊ ನಮಗೆ ಎದಕ್ಕೆ ಹಣ ಬರ್ತಾ ಇಲ್ಲ ಅಂತ ನಿಮಗೂ ಕೂಡ ಒಂದು ಪ್ರಶ್ನೆ ಇರಬಹುದು. ತುಂಬಾ ಜನರಿಗೆ ಹಣ 3 ತಿಂಗಳು 4 ತಿಂಗಳಿಂದ ಬಂದಿಲ್ಲ ಅಂತ ಹೇಳಲಾಗ್ತಾ ಇದೆ. ಸೊ ವೀಕ್ಷಕರೇ, ಇದಕ್ಕೆ ಒಂದು ಉತ್ತರ ಏನಪ್ಪಾ ಅಂದ್ರೆ, ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗುವವರೆಗೂ ಸ್ವಲ್ಪ ನೀವು ಕಾಯಬಹುದು ನೋಡಿ. ಇದೇ ಒಂದು ಸೆಪ್ಟೆಂಬರ್ ತಿಂಗಳಿಂದ ಮರು ಅರ್ಜಿ ಪ್ರಕ್ರಿಯೆ ಗ್ಯಾರಂಟಿಯಾಗಿ ಶುರು ಆಗ್ತಿದೆ. ಸೊ ಈಗಾಗಲೇ ಅಂತಿಮ ಹಂತಕ್ಕೆ ಬಂದಿದೆ. ಎಲ್ಲಾ ಗೃಹಲಕ್ಷ್ಮಿಯರು ಮರು ಅರ್ಜಿಯಲ್ಲಿ ಭಾಗಿಯಾಗಬೇಕಾಗುತ್ತೆ. ಮನೆ ಪರಿಶೀಲನೆ ಅಂದ್ರೆ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಪರಿಷ್ಕರಣೆ ಶುರುವಾಗ್ತಿದೆ ಅಂತಾನೆ ಹೇಳ್ಬೋದು. ಸೊ ಯಾರೆಲ್ಲ ನಕಲಿ ಫಲಾನುಭವಿಗಳಿದ್ದಾರೆ, ಅನರ್ಹರು ಇದ್ದಾರೆ, ಅವರೆಲ್ಲರೂ ಕೂಡ ಯೋಜನೆಯಿಂದ ಔಟ್ ಆಗ್ತಾರೆ. ಯಾರು ನೈಜ ಫಲಾನುಭವಿಗಳು ಉಳಿತಾರೆ ಅವರಿಗೆ ಮಾತ್ರ ಸರ್ಕಾರ ಪ್ರತಿ ತಿಂಗಳು 2,000 ರೂಪಾಯಿ ಹಣ ಕೊಡಲಿದೆ ಅಂತಾನೂ ಕೂಡ ಹೇಳ್ಬೋದು. ಸೊ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಮರು ಅರ್ಜಿ ಪ್ರಕ್ರಿಯೆ ಕೂಡ ಈಗ ಸದ್ಯದಲ್ಲೇ ಪ್ರಾರಂಭವಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರೇ ಹೇಳಿಕೆ ಕೊಟ್ಟಿರೋ ಪ್ರಕಾರ ಮುಖಚೇರೆ ದೃಢೀಕರಣ ಅಥವಾ ನೀವು ಬಯೋಮೆಟ್ರಿಕ್ ಕೊಡೋದ್ರ ಮೂಲಕ ಮರು ಅರ್ಜಿ ಪ್ರಕ್ರಿಯೆಯಲ್ಲಿ ಭಾಗಿಯಾಗಬಹುದು. ಇನ್ನು ಎರಡನೇದಾಗಿ, ಮನೆಗೆ ಬಂದಾಗ ಅರ್ಜಿ ನೀವು ಕೆಲವು ಪ್ರಶ್ನೆಗಳಿಗೆ ಮತ್ತು ದಾಖಲಾತಿಗಳನ್ನ ಸಲ್ಲಿಕೆ ಮಾಡಬಹುದು. ಸೊ ಯಾವೆಲ್ಲ ಪ್ರಶ್ನೆಗಳು ಕೇಳ್ತಾರೆ ಅಂದ್ರೆ, ಮರು ಅರ್ಜಿ ಪ್ರಕ್ರಿಯೆಯಲ್ಲಿ ಮೊದಲ ಪ್ರಶ್ನೆ ಮನೆ ಯಜಮಾನಿ ಹೆಸರು ಮತ್ತು ಅವರ ಆಧಾರ್ ಕಾರ್ಡ್ ಸಂಖ್ಯೆ, ಅವರ ಬ್ಯಾಂಕ್ ಖಾತೆ ವಿವರ, ಮತ್ತು 4ನೇದಾಗಿ ಯಜಮಾನಿಯ ಅಂದ್ರೆ ಗೃಹಲಕ್ಷ್ಮಿಯರ ಯಜಮಾನಿಯರ ಪತಿಯ ಹೆಸರು ಮತ್ತು ಅವರ ಆಧಾರ್ ಕಾರ್ಡ್ ಸಂಖ್ಯೆ. ನಿಮ್ಮ ಹತ್ರ BPL ಕಾರ್ಡ್ ಇದೆಯೋ, APL ಕಾರ್ಡ್ ಇದೆಯೋ, ಮತ್ತೆ ನೀವು ಆದಾಯ ತೆರಿಗೆ ಪಾವತಿದಾರರು ಹೌದು ಅಲ್ವೋ, ಮತ್ತು ನೀವು ಕೊಟ್ಟಿರೋ ಮೊಬೈಲ್ ಸಂಖ್ಯೆ ಕೂಡ ಬೇಕಾಗುತ್ತೆ. ಸೊ ಅದಕ್ಕೆ ಒಂದು OTP ಕೂಡ ಹೋಗೋ ಸಾಧ್ಯತೆ ಕೂಡ ಇರುತ್ತೆ ಅಂತ ಹೇಳ್ಬಹುದು. ಸೊ ಇದು ಮರು ಅರ್ಜಿ ಪ್ರಕ್ರಿಯೆ ಕೂಡ ಶೀಘ್ರದಲ್ಲೇ ಮತ್ತೆ ಪ್ರಾರಂಭವಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಅದರಲ್ಲಿ ಎಲ್ಲರಿಗೂ ಕೂಡ
ಒಂದು ಕ್ಲಾರಿಫಿಕೇಶನ್ ಕೂಡ ಸಿಗಲಿದೆ ಸದ್ಯದಲ್ಲಿ ಅಂತ ಹೇಳ್ಬೋದು. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ 32ನೇ ಕಂತು ಹಣ ಎಲ್ಲರಿಗೂ ಕೂಡ ಜಮೆ ಆಗಿದೆ, ಬೇಗ ನಿಮ್ಮ ಬ್ಯಾಂಕ್ ಖಾತೆ ಚೆಕ್ ಮಾಡ್ಕೊಳ್ಳಿ. ಇನ್ನು 33ನೇ ಕಂತು ಹಣ ಕೂಡ ಸೆಪ್ಟೆಂಬರ್ ತಿಂಗಳಲ್ಲಿ ಮತ್ತೊಂದು ಕಂತು ಹಣ ಬಿಡುಗಡೆ ಆಗುವ ಸಾಧ್ಯತೆ ಕೂಡ ಇರುವಂತದ್ದು. ಇನ್ನು ರೇಷನ್ ಕಾರ್ಡ್ ಇದ್ರೂ ಕೂಡ ದೊಡ್ಡ ಒಂದು ಗುಡ್ ನ್ಯೂಸ್ ಬಂದಿದೆ ಅಂತ ಹೇಳ್ಬೋದು. ಮೊದಲಿಗೆ ಹೇಳ್ಬೇಕಂದ್ರೆ BPL ಕಾರ್ಡ್ ಇದ್ದವರಿಗೆ ನೋಡಿ, ಮೊದಲಿಗೆ ಹೇಳ್ಬೇಕಂದ್ರೆ ಬಡತನ ರೇಖೆಗಿಂತ ಕೆಳಗಿರುವವರಿಗೆ BPL ಕಾರ್ಡ್ ನೀಡಲು ಕೇಂದ್ರ ಸರ್ಕಾರ ವಿಧಿಸಿರುವ ಈ ಒಂದು 1,20,000 ರೂಪಾಯಿ ಆದಾಯ ಮಿತಿ ಹೆಚ್ಚಳ ಮಾಡೋದು ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ಜೊತೆಗೆ ಮಾತುಕತೆ ನಡೆಸಿ ತೀರ್ಮಾನಕ್ಕೆ ಬರಲಾಗುತ್ತೆ ಅಂತ ಆಹಾರ ಸಚಿವರು, ನೂತನ ಸಚಿವರಾದಂತವರು ರಿಜ್ವಾನ್ ಅರ್ಷದ್ ಅವರು ತಿಳಿಸಿದ್ದಾರೆ. ಹೌದು ವೀಕ್ಷಕರೇ, ಮುಖ್ಯಮಂತ್ರಿಗಳ ಜೊತೆಗೆ ಚರ್ಚೆ ಮಾಡಿ ತೀರ್ಮಾನಕ್ಕೆ ಬರುವವರೆಗೂ BPL ಕಾರ್ಡ್ ಕೂಡ ಯಾವುದೇ ಕಾರಣಕ್ಕೂ ರದ್ದು ಮಾಡಂತಿಲ್ಲ ಅಂತ ಹೇಳಲಾಗಿದೆ. ನೋಡಿ, 1,20,000 ರೂಪಾಯಿ ಮೇಲೆ ಆದಾಯ ಇದ್ದವರ ಇನ್ನೂ 3 ಲಕ್ಷಕ್ಕೂ ಹೆಚ್ಚು BPL ಕಾರ್ಡ್ಗಳು ರದ್ದು ಮಾಡಬೇಕಾಗಿತ್ತು. ಅಂದ್ರೆ ಅವುಗಳಿಗೆ ಬಂದ್ ಮಾಡಿ APL ಕಾರ್ಡ್ ಕೊಡಬೇಕಾಗಿತ್ತು ಅವರಿಗೆ. ಆದ್ರೆ ಸದ್ಯಕ್ಕೆ ಸರ್ಕಾರ 1,20,000 ರೂಪಾಯಿ ಇನ್ಕಮ್ ಲಿಮಿಟ್ ಅನ್ನ 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡಿದಲ್ಲಿ ಸಾವಿರಾರು ಕಾರ್ಡ್ಗಳು ರದ್ದಾಗುವುದು ಕೂಡ ಉಳಿಯುತ್ತೆ. ಸೊ ಇದು 3 ಲಕ್ಷ ರೂಪಾಯಿಗೆ ಏರಿಕೆ ಮಾಡುವ ಪ್ರಸ್ತಾವನೆ ಸರ್ಕಾರದ ಮುಂದಿದೆ. ಆದಷ್ಟು ಬೇಗ ಇದೇನಾದ್ರೂ ಆಯ್ತಂದ್ರೆ ಎಲ್ಲಾ ಒಂದು BPL ಕಾರ್ಡ್ದವರಿಗೆ ಮಾತ್ರ ಅಲ್ಲ, ಯಾರೆಲ್ಲ 3 ಲಕ್ಷ ರೂಪಾಯಿ ಅಂದ್ರೆ ತಿಂಗಳಿಗೆ 25,000 ರೂಪಾಯಿ ಸಂಪಾದನೆ ಮಾಡಿದ್ರು ಕೂಡ ಅಂತವರಿಗೂ ಕೂಡ BPL ಕಾರ್ಡ್ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಎರಡನೇದಾಗಿ KYC ಮಾಡ್ಸಕ್ ಹೋದ್ರೆ ಸರ್ವರ್ ಸಮಸ್ಯೆ. ಅನ್ನಭಾಗ್ಯ ಅಕ್ಕಿ ಪಡ್ಕೋಬೇಕಂದ್ರೂ ಕೂಡ ಬಯೋಮೆಟ್ರಿಕ್ ಕೊಟ್ಟರು ಕೂಡ ಪಡಿತರ ವಿತರಣೆಯಲ್ಲಿ ವಿಳಂಬವಾಗ್ತಿದೆ, ಅಂದ್ರೆ ಸರ್ವರ್ ಡೌನ್ ಆಗ್ತಿದೆ. ಸೊ ವೀಕ್ಷಕರೇ, ಈಗ ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 30ನೇ ತಾರೀಕಿನವರೆಗೂ KYC ಮಾಡಿಸೋದಕ್ಕೆ ನಿಮಗೆ ಅವಕಾಶ ಕೂಡ ಇರಲಿದೆ. ಸೊ ಯಾರು ಕೂಡ ಚಿಂತೆ ಮಾಡಬಾರ್ದು. KYC ಸಂಬಂಧ ಮತ್ತೆ ನಿಮಗೆ ಡೆಡ್ ಲೈನ್ ಏನಾದ್ರೂ ಕೊನೆ ಆಗಿದೆ ಇಲ್ಲ ವೀಕ್ಷಕರೇ, ಈ ತಿಂಗಳಲ್ಲ ಸೆಪ್ಟೆಂಬರ್ 30ರವರೆಗೂ ಕೂಡ ಅವಕಾಶ ಇರೋದ್ರಿಂದ ಸೊ ನೀವು ಆರಾಮವಾಗಿ KYC ಮಾಡಿಸಬಹುದು. ಮತ್ತು KYC ಮಾಡಿಸೋದು ಕಡ್ಡಾಯ ಕೂಡ ಹೌದು. 2.5 ಕೋಟಿ ಕಾರ್ಡ್ಗಳು ಇನ್ನೂ ಕೂಡ KYC ಮಾಡಿಸಿಲ್ಲ. ನೋಡಿ, ಯಾರೆಲ್ಲ ಕಾರ್ಡ್ಗಳಿಗೆ KYC ಮಾಡಿಸೋದಿಲ್ಲ ಅಂತವರಿಗೆ ಪಡಿತರ ವಿತರಣೆಯಲ್ಲಿ ವಿಳಂಬವಾಗಬಹುದು, ಅಥವಾ ಅವರ BPL ಕಾರ್ಡ್ ಏನಾದ್ರೂ ಅರ್ಹತೆ ಮೀರಿದ್ರೆ APL ಕಾರ್ಡ್ಗೂ ಕೂಡ ಕನ್ವರ್ಟ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಮೂರನೇದಾಗಿ ಹೇಳ್ಬೇಕಂದ್ರೆ ಎಲ್ಲಾ ಅನ್ನಭಾಗ್ಯ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ನಮ್ಮ ರಾಜ್ಯದಲ್ಲಿ ಪಡಿತರ ವಿತರಣೆಯಲ್ಲಿ ಯಾವುದೇ ರೀತಿಯ ಅಕ್ರಮ ಸಹಿಸಲು ಅಸಾಧ್ಯ ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಸಚಿವರು ರಿಜ್ವಾನ್ ಅರ್ಷದ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೌದು, ಯಾವುದೇ ಕಾರಣಕ್ಕೂ ಪಡಿತರ ವಿತರಣೆಯಲ್ಲಿ ಅಕ್ರಮ ಆಗಬಾರದು. ಅಕ್ರಮ ನಡೆಸಿದ್ರೆ ಅದನ್ನ ಗಂಭೀರವಾಗಿ ಪರಿಗಣಿಸಲಾಗುತ್ತೆ. ಮತ್ತೆ ಅಕ್ರಮದ ಕುರಿತು ದೂರುಗಳು ಬಂದ ನ್ಯಾಯಬೆಲೆ ಅಂಗಡಿಗಳನ್ನ ಅಮಾನತುಪಡಿಸಲಾಗುತ್ತೆ ಅಂತಾನೂ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಪಾರದರ್ಶಕ ಪಡಿತರ ವಿತರಣೆಗಾಗಿ ಬಯೋಮೆಟ್ರಿಕ್ ವ್ಯವಸ್ಥೆ ಅಳವಡಿಸಲಾಗಿದೆ. ನ್ಯಾಯಬೆಲೆ ಅಂಗಡಿ ಮಟ್ಟದಲ್ಲಿ ಜಾಗೃತಿ ಕೂಡ ಸಮಿತಿ ರಚಿಸಲಾಗಿದೆ. ಅನ್ನಭಾಗ್ಯ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ, ಪಡಿತದರಲ್ಲಿ ಗೋಲ್ಮಾಲ್ ಕಡಿವಾಣ ಹಾಕಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ. ಮತ್ತು ಎಲ್ಲಾ ಗೋದಾಮುಗಳಲ್ಲೂ ಕೂಡ CCTV ಅಳವಡಿಕೆ ಮಾಡೋದರ ಮೂಲಕ ಪಡಿತರ ಧಾನ್ಯಗಳ ಸರಬರಾಜು ಮಾಡುವ ವಾಹನಗಳಿಗೆ GPS ಅಳವಡಿಕೆ ಈಗಾಗಲೇ ಸೂಚನೆ ನೀಡಲಾಗಿದೆ ಅಂತ ಹೇಳಲಾಗ್ತಿದೆ. ಸೊ ಇಲ್ಲಿ ಯಾರಿಗೂ ಕೂಡ ಪಡಿತರ ಚೀಟಿದಾರರಿಗೆ ತೊಂದರೆ ಆಗಬಾರದು, ಮತ್ತೆ ಪಡಿತರ ವಿತರಣೆಯಲ್ಲಿ ಮೋಸ ಕೂಡ ಆಗಬಾರದು ಅಂತ ಹೇಳಲಾಗಿದೆ ವೀಕ್ಷಕರೇ. ಈಗ ಬನ್ನಿ ಮೂರನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ. ನೀವು ಕೂಡ ಏರ್ಟೆಲ್ ಸಿಮ್ ಬಳಕೆ ಮಾಡ್ತಿದ್ರೆ ಅಥವಾ ಇಂಟರ್ನೆಟ್ ಬಳಕೆ ಮಾಡ್ತಿದ್ರೆ ಆದಷ್ಟು ಬೇಗ ನಿಮಗೂ ಕೂಡ ಒಂದು ಹೊರೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ರೀಚಾರ್ಜ್ ದರವನ್ನ ಸದ್ದಿಲ್ಲದೆ ಏರಿಕೆ ಮಾಡಲಾಗಿದೆ. ಹೌದು, ಮೊದಲಿಗೆ ಹೇಳ್ಬೇಕಂದ್ರೆ ಆಗಸ್ಟ್ 12ನೇ ತಾರೀಕಿನಿಂದಲೇ ಏರ್ಟೆಲ್ ತನ್ನ 299 ರೂಪಾಯಿ ಮತ್ತು 319 ರೂಪಾಯಿ, 579 ರೂಪಾಯಿ ಸೇರಿ ಹಲವು ಜನಪ್ರಿಯ ಪ್ರೀಪೇಡ್ ಯೋಜನೆಗಳನ್ನ ತೆಗೆದುಹಾಕಿ ಮುಖ್ಯವಾಗಿ 299 ರೂಪಾಯಿ ಯೋಜನೆಯನ್ನ 28 ದಿನಗಳವರೆಗೆ ಪ್ರತಿದಿನ 1.5 GB ಡೇಟಾ ದೊರೆತಿತ್ತಲ್ಲ, ಅದನ್ನ 349 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ಅಂದ್ರೆ 350 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. 50 ರೂಪಾಯಿ ಹೆಚ್ಚುವರಿ ಇಲ್ಲಿ ಎಕ್ಸ್ಟ್ರಾ ಆಡ್ ಮಾಡಿದ್ದಾರೆ. ವರ್ಷಕ್ಕೆ ಸುಮಾರು 600 ರೂಪಾಯಿ ಈ ಒಂದು ಯೋಜನೆಯಲ್ಲಿ ಏರಿಕೆ ಆಗಿರುವಂತದ್ದು. ಇನ್ನು ಜಿಯೋ ಕಂಪನಿ 299 ರೂಪಾಯಿ ಇದ್ದು ಡೇಟಾ ಮತ್ತೆ ಅದನ್ನ ರೇಟ್ ಅನ್ನ ಸೇಮ್ ಯಥಾಸ್ಥಿತಿ ಕಾಯ್ದುಕೊಂಡಿದೆ. ಆದ್ರೆ ಆದಷ್ಟು ಬೇಗ ಅವರು ಕೂಡ ಈ ಒಂದು ರೇಟ್ ಗಳನ್ನ ಏರಿಕೆ ಮಾಡಬಹುದು. ಪ್ರತಿ ಸಲ ಮೊಬೈಲ್ ಕಂಪನಿಗಳು ರೀಚಾರ್ಜ್ ದರ ಹೆಚ್ಚಳ ಮಾಡೋದನ್ನ ಅಧಿಕೃತವಾಗಿ ಘೋಷಣೆ ಮಾಡ್ತಿದ್ವು. ಆದ್ರೆ ಈ ಬಾರಿ ಕಂಪನಿಗಳು ಸದ್ದಿಲ್ಲದೆ ದರವನ್ನ ಏರಿಕೆ ಮಾಡೋದರ ಮೂಲಕ ಗ್ರಾಹಕರಿಗೆ ಶಾಕ್ ನೀಡಿವೆ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಸೊ ಮೊದಲಿಗೆ ಏರ್ಟೆಲ್, ನಂತರ ಜಿಯೋ ಸಿಮ್ ಕೂಡ ತನ್ನ ರೇಟ್ ಗಳನ್ನ ಏರಿಕೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ನೀವು ಯಾವ ಸಿಮ್ ಬಳಕೆ ಮಾಡ್ತೀರಾ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ಇನ್ನು ಕರ್ನಾಟಕಕ್ಕೆ ಮತ್ತೆ ಒಂದು ಅಲರ್ಟ್ ಎಂಬುವ ಸುದ್ದಿ ಬಂದಿದೆ ವೀಕ್ಷಕರೇ. ಹೌದು, ಮತ್ತೆ ಕರ್ನಾಟಕದಲ್ಲಿ 4200 H1N1 ಸೋಂಕಿತರು ದೃಢಪಟ್ಟಿದ್ದಾರೆ. ಹೌದು ವೀಕ್ಷಕರೇ, H1N1 ಪ್ರಕರಣಗಳು ವರದಿಯಾಗಿವೆ. ಮಳೆ ಮತ್ತು ಚಳಿಗಾಲದಲ್ಲಿ ವೈರಾಣು ಹೆಚ್ಚು ಸಕ್ರಿಯವಾಗುವುದರಿಂದ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಆರೋಗ್ಯ ಸಚಿವರಾದಂತವರು UT ಖಾದರ್ ಅವರು ಸಾರ್ವಜನಿಕರಲ್ಲಿ ಮತ್ತೆ ಒಂದು ಮನವಿಯನ್ನ ಮಾಡಿರುವಂತದ್ದು ವೀಕ್ಷಕರೇ. ಅಷ್ಟು ಮಾತ್ರವಲ್ಲ, ನಿರ್ಲಕ್ಷ್ಯ ಮಾಡಬೇಡಿ. ನೋಡಿ, ಶೀತ ಜ್ವರದ ಸಮಸ್ಯೆ, ಗಂಟಲು ಸಮಸ್ಯೆ ಎದುರಿಸಿದ್ದವರು ಅನಗತ್ಯ ಓಡಾಟ ತಪ್ಪಿಸಬೇಕು, ಮನೆಯಲ್ಲೇ ಇರಬೇಕು, ಅನಿವಾರ್ಯವಾದಲ್ಲಿ ಮಾಸ್ಕ್ ಧರಿಸಬೇಕು. 2 ದಿನ ಕಳೆದ್ರೂ ಜ್ವರ ಕಡಿಮೆ ಆಗದಿದ್ರೆ ಹತ್ತಿರದ
ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡಿಬೇಕು ಅಂತ ಸಚಿವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶೀತ, ಜ್ವರ ಮಾದರಿಯ ಅನಾರೋಗ್ಯ ಸಮಸ್ಯೆ, ತೀವ್ರ ಉಸಿರಾಟದ ಸಮಸ್ಯೆ ಪ್ರಕರಣಗಳ ಪರೀಕ್ಷೆ ಮತ್ತು ಪತ್ತೆಗೆ ಕ್ರಮ ವಹಿಸಲಾಗಿದೆ ಅಂತಲೂ ಕೂಡ ಹೇಳಿಕೆಯನ್ನ ಕೊಡಲಾಗಿದೆ. ವೀಕ್ಷಕರೇ ನೋಡಿ, ನಮ್ಮ ಒಂದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಕೇಸು ಆ ಒಂದು ಜಿಬಿಎದಲ್ಲಿ 2070 ಸೋಂಕಿತರು, ಬೆಂಗಳೂರು ನಗರದಲ್ಲಿ 1000ಕ್ಕೂ ಹೆಚ್ಚು ಸೋಂಕಿತರು, ಮತ್ತೆ ಉಡುಪಿಯಲ್ಲಿ 300, ಮೈಸೂರಲ್ಲಿ 187 ಸೋಂಕಿತರು ಪತ್ತೆಯಾಗಿದ್ದಾರೆ. ಇಷ್ಟು ಮಾತ್ರವಲ್ಲದೆ ಶಾಲೆಗಳಲ್ಲೂ ಕೂಡ ಅಲರ್ಟ್ ಆಗಿರುವಂತೆ ನೋಡಿ, ಮಕ್ಕಳಿಗೂ ಕೂಡ ಏನಾದ್ರೂ ಕೆಮ್ಮು, ನೆಗಡಿ, ಜ್ವರ, ಶೀತ, ಗಂಟಲು ಸಮಸ್ಯೆ ಈ ತರ ಏನಾದ್ರೂ ಲಕ್ಷಣಗಳು ಕಂಡು ಬಂದ್ರೆ ಬೇಗನೆ ವೈದ್ಯರನ್ನ ಸಂಪರ್ಕಿಸಬೇಕು ಮತ್ತು ಚಿಕಿತ್ಸೆ ಪಡೆಯುವಂತೆ ಆರೋಗ್ಯಾಧಿಕಾರಿಗಳು ಮನವಿ ಕೂಡ ಇಲ್ಲಿ ಮಾಡಿದ್ದಾರೆ. ಸೊ ವಾತಾವರಣದಲ್ಲಿ ಆಗಿರುವ ಬದಲಾವಣೆಯಿಂದಾಗಿ H1N1 ಸೋಂಕು ಹೆಚ್ಚುತ್ತಿರೋದ್ರಿಂದ ಮಕ್ಕಳು ಗುಂಪಾಗಿ ಸೇರೋದ್ರಿಂದ ಶಾಲೆಗಳಲ್ಲಿ ಕಟ್ಟೆಚ್ಚರ ವಹಿಸಲು ಕೂಡ ಶಿಕ್ಷಣ ಸಂಸ್ಥೆಗಳಿಗೆ ಸ್ಥಳೀಯ ಆಡಳಿತಗಳ ಮೂಲಕ ಸೂಚನೆ ಕೊಡಲಾಗಿದೆ. ಯಾವುದೇ ಮಕ್ಕಳಿಗೆ ಜ್ವರ ಕಾಣಿಸಿಕೊಂಡಲ್ಲಿ ಅಂತವರಿಗೆ ರಜೆ ನೀಡುವುದು ಮಾತ್ರವಲ್ಲದೆ ಆ ಮಗುವಿಗೆ ಸೂಕ್ತ ಚಿಕಿತ್ಸೆ ಕೊಡಿಸುವಂತೆ ಪೋಷಕರಿಗೆ ಸೂಚನೆ ನೀಡಲು ಶಾಲೆಯ ಆಡಳಿತ ಮಂಡಳಿಗೆ ಆರೋಗ್ಯ ಇಲಾಖೆ ನಿರ್ದೇಶನ ಕೂಡ ನೀಡಿರುವಂತದ್ದು. ಇನ್ನು ನೀವು ಕೂಡ ಈಗಾಗಲೇ SIR ಫಾರಂ ತುಂಬಿದ್ರೆ, ಈಗಾಗಲೇ ನೀವು ಕೂಡ BL ಅವರು ಕೊಟ್ಟ ಎನ್ಯುಮರೇಷನ್ ಅರ್ಜಿ ತುಂಬಿ ವಾಪಸ್ ಕೊಟ್ಟಿದ್ದೆ ಆದಲ್ಲಿ ವೀಕ್ಷಕರೇ, ಕರಡು ಮತದಾರರ ಪಟ್ಟಿ ರಿಲೀಸ್ ಆಗಿದೆ. ಸೊ ನೀವು ಕೂಡ ನಿಮ್ಮ ಒಂದು ಹೆಸರು ಇದೆಯೇ ಇಲ್ವ ಅಂತ ಚೆಕ್ ಮಾಡ್ಕೋಬೇಕು. ಇದು ಯಾಕಂದ್ರೆ ನೋಡಿ, ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲ ಅಂದ್ರೆ ನಿಮಗೆ ಸರ್ಕಾರದಿಂದ ಸಿಗುವ ಯೋಜನೆಗಳ ಲಾಭ ಸಿಗಲ್ಲ, ಪಿಂಚಣಿ ಹಣನೂ ಬರಲ್ಲ, ಮತ್ತೆ ಗೃಹಲಕ್ಷ್ಮಿ ಹಣನೂ ಕೂಡ ಬರೋದಿಲ್ಲ. ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಒಟ್ಟು ಕರ್ನಾಟಕದಲ್ಲಿ 5,54,00,000 ಮತದಾರರಿದ್ರು. ಆದರೆ SIR ಪ್ರಕ್ರಿಯೆಯಿಂದ ASDDO ವರ್ಗಕ್ಕೆ ಸೇರಿದವರು 1 ಕೋಟಿಗೂ ಹೆಚ್ಚು ಮತದಾರರು, ಅಂದ್ರೆ 1 ಕೋಟಿಗೂ ಹೆಚ್ಚು ಜನರ ಹೆಸರುಗಳನ್ನ ಡಿಲೀಟ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಿದೆ. ಸೊ 1 ಕೋಟಿ ಜನರ ಮತದಾನದ ಹಕ್ಕು ಹೋಗಬಹುದು. ಸೊ ಯಾರೆಲ್ಲ ಮತಪಟ್ಟಿಯಲ್ಲಿ ಹೆಸರು ಬಂದಿಲ್ಲ ನೋಡಿ, ಅವರು ಮತ್ತೆ ಹಕ್ಕು ಮತ್ತು ಆಕ್ಷೇಪಣೆ ಸಲ್ಲಿಕೆ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಸೊ ಅವರು ಮತ್ತೆ ಹಕ್ಕು ಮತ್ತೆ ಆಕ್ಷೇಪಣೆ ಸಲ್ಲಿಕೆ ಮಾಡಬಹುದು, ಅಥವಾ ನಮೂನೆ 6 ಮೂಲಕ ಹೊಸ ಮತದಾರರಾಗಿ ನೀವು ನೋಂದಾಯಿಸಿಕೊಳ್ಬಹುದು ಅಂತಾನೂ ಕೂಡ ಹೇಳಲಾಗ್ತಿದೆ. ಸೊ ನೀವು ಈಗಾಗಲೇ ಅರ್ಜಿ ತುಂಬಿ ವಾಪಸ್ ಕೊಟ್ಟಿದ್ರೆ ನಿಮ್ಮ ಹೆಸರು ಕೂಡ ಮತದಾರರ ಪಟ್ಟಿಯಲ್ಲಿ ಬಂದಿರುತ್ತೆ. ಕರಡು ಮತದಾರರ ಪಟ್ಟಿ 24ನೇ ತಾರೀಕು ಆಗಸ್ಟ್ಗೆ ಬಿಡುಗಡೆ ಆಗಿದೆ. ಸೊ ನೀವು ನಿಮ್ಮ ಮೊಬೈಲ್ ಅಲ್ಲಿ ಗೂಗಲ್ ಓಪನ್ ಮಾಡಿ www.co.karnataka.gov. ಅಂತ ಸರ್ಚ್ ಮಾಡಿ. ಸೊ ವೀಕ್ಷಕರೇ, ಅಲ್ಲಿ ನಿಮ್ಮ ಒಂದು ಆ ಸ್ಟೇಟ್ ಆಗಿರ್ಬೋದು, ನಿಮ್ಮ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ, ನಂತರ ನಿಮ್ಮ ವೋಟರ್ ID ಕಾರ್ಡ್ ನಂಬರ್, ಎಪಿಕ್ ನಂಬರ್ ಹಾಕಿ, ಅಲ್ಲಿ ಕೆಳಗಡೆ ಕ್ಯಾಪ್ಚಾ ಇರುತ್ತೆ, ಅದನ್ನ ಎಂಟರ್ ಮಾಡಿ ನೀವು ಸಬ್ಮಿಟ್ ಕೊಟ್ರೆ ನಿಮ್ಮ ಹೆಸರು ಕೂಡ ಬರುತ್ತೆ. ಸೊ ನೀವು ಕೂಡ ಈಗಾಗಲೇ BL ಅವರಿಗೆ ಅರ್ಜಿ ತುಂಬಿ ವಾಪಸ್ ಕೊಟ್ಟಿದ್ರೆ, ಎನ್ಯುಮರೇಷನ್ ಅರ್ಜಿ ತುಂಬಿದ್ರೆ ನಿಮ್ಮ ಹೆಸರು ಕೂಡ ಬಂದಿರುತ್ತೆ. ಸೊ ನಿಮ್ಮ ಮತಪಟ್ಟಿಲಿ ಹೆಸರು ನಿಮ್ದು ಇದೆ ಅಂತ ಅರ್ಥ. ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ. ಇಷ್ಟ ಆದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.